ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಗೌರಿ ಹಬ್ಬ. ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನಾಳೆ ಗಣಪತಿ ಹಬ್ಬ ಇದೆ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಬನ್ನಿ ನಮ್ಮಲ್ಲಿ ಯಾವ ಥರ ಪೂಜೆ ಮಾಡ್ತೀವಿ ಏನು ಅಂತ ಫುಲ್ ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಗಾಯ್ಸ್. ಪೂಜೆ ಎಲ್ಲ ಮುಗಿದ್ಮೇಲೆ ಗೌರಿ ಹಬ್ಬದ ದಿನ ಹೆಣ್ಮಕ್ಳಿಗೆ ಬಾಗಿನ ಕೊಡೋದು ಮದುವೆ ಆದಮೇಲೆ ಎಲ್ಲರದು ಪದ್ಧತಿ ಅನಿಸುತ್ತೆ. ಅದೇ ರೀತಿ ಈ ವರ್ಷ ನನಗೆ ಆ ಭಾಗ್ಯ ಸಿಕ್ಕಿದೆ. ಮೊದಲನೇ ವರ್ಷ ಮದುವೆ ಆಗಿರೋದು. ನಮ್ಮ ಹಸ್ಬೆಂಡ್ ಊರಿಗೆ ಹೋಗಿದ್ರು, ಸೊ ನಾನು ಒಬ್ಬಳೇ ಇದ್ದೀನಿ. ಸೊ ಅದಕ್ಕೆ ಮಮ್ಮಿ ಡ್ಯಾಡಿ ಇಬ್ಬರು ಸೇರಿ ಬಾಗಿನ ಕೊಡ್ತಾಯಿದ್ದಾರೆ. ನನಗಂತೂ ತುಂಬ ಖುಷಿ ಅದನ್ನ ತಗೊಳ್ಳೋದಕ್ಕೆ. ಮಮ್ಮಿ ಡ್ಯಾಡಿ ಅಂದರೆ ತವ್ರ ಮನೆಯಿಂದ ಈ ಥರ ಸಿಗೋದು ಸಿಕ್ಕಾಪಟ್ಟೆ ಎಲ್ಲರೂ ಅದೃಷ್ಟ ಮಾಡಿರಬೇಕು. ಈ ಅದೃಷ್ಟ ಎಲ್ಲ ಹೆಣ್ಮಕ್ಳಿಗೂ ಸಿಗುತ್ತೆ. ಮತ್ತು ಅದೇ ರೀತಿ ನನಗೂ ಕೂಡ ಸಿಕ್ತು ಮದುವೆ ಆದಮೇಲೆ. ಮೊದಲನೇ ಸಲ ಅಲ್ವಾ ಬಾಗಿನ ಕೊಡ್ತಿರೋದು. ಮಮ್ಮಿಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಮೊರದಲ್ಲಿ ಕೊಡಬೇಕು ಅಂತ ಅಂದ್ಬಿಟ್ಟು ಹಾಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಕೊಟ್ಟಾಗ ಎಲ್ಲ ನೀಟಾಗಿ ಶಾಸ್ತ್ರೋಕ್ತವಾಗಿ ಕೊಡಬೇಕು ಅಂತ ಮಮ್ಮಿ ಅಂದ್ಕೊತಾಯಿದ್ರು. ಆ್ಯಂಡ್ ಡ್ಯಾಡಿನ ಕೂಗ್ತಾಯಿದ್ರು. ಡ್ಯಾಡಿ ವೀಡಿಯೋ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರು. ಅದಕ್ಕೇ ಮಮ್ಮಿ ಅವ್ರನ್ನೂ ಕೂಗ್ತಾಯಿದ್ರು, ಜೊತೆಗೆ ನೀವು ಬನ್ನಿ ಕೊಡೋದಕ್ಕೆ ಮಗಳಿಗೆ ಅಂತ ಅಂದ್ಬಿಟ್ಟು. ಈ ವರ್ಷ ಬಾಗಿನ ತುಂಬ ಖುಷಿಯಾಯಿತು. ತವ್ರ ಮನೆಯಿಂದ ಏನೇ ಸಿಕ್ಕಿದ್ರು ಹೆಣ್ಮಕ್ಳಿಗೆ ಎಷ್ಟು ಖುಷಿ ಅಂತ ಅಂದ್ಬಿಟ್ಟು, ಮದುವೆ ಆಗಿರೋ ಹೆಣ್ಮಕ್ಳಿಗೆ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಈ ವರ್ಷ ಆ ಅನುಭವ ನನಗೂ ಕೂಡ ಆಯಿತು. ನನಗಂತೂ ಜೊತೆಗೆ ತುಂಬ ಖುಷಿನೂ ಆಯಿತು. ಡ್ಯಾಡಿ ಕೂಡ ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಎಲ್ಲ ಹಾಕ್ತಿದ್ರು. ಕೊನೆಗೆ ಇಬ್ಬರು ಸೇರಿ ಕೊಟ್ಟರು ಬಾಗಿನನ ತವ್ರ ಮನೆಯಿಂದ. ಗೌರಿ ಹಬ್ಬದ ದಿನ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡೆ. ಹೀಗೆ ಪ್ರತಿ ವರ್ಷ ನಮ್ಮ ಅಪ್ಪ ಅಮ್ಮನ ಮನೆ ಹಾಲು ಉಕ್ತಂಗೆ ಉಕ್ಲಿ ಇನ್ನೂ ಹೆಚ್ಚು ಕೊಡುವಂಥ ಶಕ್ತಿ ಆ ದೇವರು ನಮ್ಮ ಅಪ್ಪ ಅಮ್ಮನ ಕೊಡಲಿ ಅಂತ ಬೇಡ್ಕೊತ ಬಾಗಿನನ ತಗೊಂಡೆ ಗೈಸ್. ಗಾಯ್ಸ್ ನೋಡಿ, ನಮ್ಮ ಮಮ್ಮಿ ನನಗೆ ಬಾಗಿನ, ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಸೇರಿ ಬಾಗಿನ ಕೊಟ್ಟಿದ್ದಾರೆ. ಏನು ಸೀರೆ, ಎಲೆ, ಅಡಿಕೆ, ಬಾಳೆಹಣ್ಣು. ಬಾಳೆ ಇವಾಗ ತೊಟ್ಕೊಬೇಕು ಗೈಸ್. ನೋಡಿ ಈಗ ಬಾಳೆ ತೊಟ್ಕೊಬೇಕು. ಬಾಳೆ ಕೊಡಿಸಿದ್ದಾರೆ ಮಮ್ಮಿ. ತವರಿನ ಬಾಗಿನ ಗಾಯ್ಸ್. ಮೊದಲನೇ ಗೌರಿ ಹಬ್ಬ. ಮಮ್ಮಿ ಡ್ಯಾಡಿ ಬಳೆ, ಹೂವು, ಸೀರೆ ಎಲ್ಲ ಕೊಡಿಸಿದ್ದಾರೆ. ಇನ್ನು ಹೆಚ್ಚು ಕೊಡಿಸುವಂಥ ಶಕ್ತಿ ಮಮ್ಮಿ ಡ್ಯಾಡಿಗೆ ಇಬ್ರಿಗೂ ಭಗವಂತ ಕೊಡಲಿ. ನಮ್ಮ ಅಪ್ಪನ ಮನೆ ಹಾಲು ತಂಗೆ ಹೋಗ್ತೀವಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬಳೆ ಎಲ್ಲ ಹಾಕೊತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಎಲ್ರಿಗೂ ಇವತ್ತಿನ ಗೌರಿ ಹಬ್ಬದ ಶುಭಾಶಯಗಳು ಗಾಯ್ಸ್. ಈ ವರ್ಷ ಮೊದಲನೇ ಗೌರಿ ಹಬ್ಬ ಮದುವೆ ಆದ್ಮೇಲೆ ಬಂದಿರೋದು. ಏನು ಹೇಳು, ಖುಷಿನಾ? ಇನ್ನು ಮುಂದೆ ಬಾ, ಎಲ್ಲ ಕಾಣಿಸುತ್ತೆ. ಹ್ಞೂ, ಸೈಡ್ಗೆ ಹೋಯ್ತಿದ್ದೆ ಕ್ಯಾಮ್ರಾ, ಇನ್ನು ಸ್ವಲ್ಪ ಮುಂದೆ. ಹ್ಞೂ ಹೇಳು, ವಿಡಿಯೋ ನೋಡ್ತಿರೋದು. ನನ್ನ ಮಗಳಿಗೆ ಇದು ಮೊದಲನೇ ಗೌರಿ ಹಬ್ಬ, ಅದಕ್ಕೆ ನಮ್ಮ ಕೈಯಲ್ಲಿ ಅರಿಶಿನ ಕೊಟ್ಟಿದ್ದೀನಿ. ಜಾಸ್ತಿನೇ ಕೊಟ್ಟಿದ್ದಾರೆ ಗಾಯ್ಸ್. ನಮ್ಮ ಡ್ಯಾಡಿ ನೋಡಿ ಹೋಗ್ತಾ ಇದ್ದಾರೆ. ಏನಂದರೆ ಇವತ್ತು ಕಾಲ ಸುಖವಾಗಿ ಮುತ್ತೈದೆಯರು ಬಾಳಿ. ಎಲ್ರಿಗೂ ಒಳ್ಳೇದಾಗಲಿ ಗಾಯ್ಸ್. ಗೌರಿ ಹಬ್ಬದ ಶುಭಾಶಯ ಹೇಳು ಮಮ್ಮಿ ಎಲ್ಲರಿಗೂ. ಎಲ್ಲ ಯಾರೇ ನೋಡ್ತಿದ್ದೀರಾ ಅವರಿಗೆಲ್ಲ ಗೌರಿ ಹಬ್ಬದ ಶುಭಾಶಯಗಳು.
ನಮ್ಮ ಡ್ಯಾಡಿ ಹತ್ರ ಮಾತಾಡ್ಸ್ತೀನಿ ರೀ. ಡ್ಯಾಡಿ, ನಮ್ಮ ಡ್ಯಾಡಿ ಮಾತಾಡ್ತಾರೆ ಇವಾಗ ವಿಡಿಯೋದಲ್ಲಿ. ಮಾತಾಡಿ. ಹಲೋ ಗೈಸ್, ಸರ್ವರಿಗೂ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಭಗವಂತ ತಾಯಿ ಚಾಮುಂಡೇಶ್ವರಿ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಎಲ್ರಿಗೂ ನಮ್ಮ 3 ಜನ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಎಲ್ರೂ ಆರೋಗ್ಯವಾಗಿ, ನೆಮ್ಮದಿಯಿಂದ, ಶಾಂತಿಯಿಂದ ಆರಾಮಾಗಿರಿ ಗೈಸ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್. ನಿನ್ನೆ ಗೌರಿ ಹಬ್ಬ ಹೇಗೆ ಆಚರಣೆ ಮಾಡಿದ್ವಿ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ಆ್ಯಂಡ್ ಇವತ್ತು ಗಣೇಶ ಹಬ್ಬನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೇನಂದರೆ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಇವಾಗ ಗಣಪತಿಗೆ ನಾವು ಮೊದಲನೇ ಪೂಜೆಗೆ ಉಸ್ಲಿ ಮಾಡಿಟ್ಟಿದ್ದೆ, ಅಂದರೆ ಕಡಲೆಕಾಳು ಉಸ್ಲಿ ಮಾಡಿ ಇಟ್ಟು ನೈವೇದ್ಯಕ್ಕೆ ಇಟ್ಟಿದ್ವಿ. ನೆಕ್ಸ್ಟ್ ಇವಾಗ ಕರ್ಜಿಕಾಯಿ ಮತ್ತು ಮೋದಕನ ಮಾಡಬೇಕು. ಕರ್ಜಿಕಾಯಿ ಮತ್ತು ಮೋದಕನ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಎಲ್ಲರೂ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ, ಮತ್ತು ಎಲ್ಲರೂ ಈ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಗಾಯ್ಸ್. ಅಷ್ಟೇ, ಈಗ ಬೇಗ ಪ್ರಸಾದಕ್ಕೆ ರೆಡಿ ಮಾಡಿಬಿಡೋಣ. ಕರ್ಜಿಕಾಯಿ ಮತ್ತು ಮೋದಕಾಗೆ ಬನ್ನಿ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆಲ್ಲನೂ ತೋರಿಸ್ತೀನಿ. ಆ್ಯಂಡ್ ಇದೆಲ್ಲ ಮಾಡಿ ಮುಗಿಸಿದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ತೋರಿಸ್ತೀನಿ ಗೈಸ್. ನೋಡಿ, ಇಲ್ಲಿ ಇವಾಗ ಗೋಧಿ ಹಸಿಟ್ಟು ಮತ್ತು ಮೈದಾ ಹಸಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ರವೆ ಹಾಕಿ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ ಗೈಸ್. ಇದನ್ನು ಒಂದು 1 hour 2 hour ಇಟ್ಟರು ಸ್ವಲ್ಪ ಮೆದು ಆಗುತ್ತೆ. ರವೆ ಹಾಕಿದ್ದೀನಿ 1 ಕಪ್ಪಷ್ಟು, 1 ಕಪ್ಪಲ್ಲಿ ಒಂದು ಅರ್ಧ ಕಪ್ ಅಷ್ಟು ಹಾಕಿದ್ದೀನಿ. ಇದರಲ್ಲಿ ಮೈದಾ ಹಸಿಟ್ಟು 1 ಕಪ್ ಫುಲ್ ಹಾಕಿದ್ದೀನಿ, ಖಾಲಿ ಹಾಕ್ಬಿಟ್ಟಿದೆ. ಇದಕ್ಕೆ ಹಾಕ್ಬಿಟ್ಟೆ ಸ್ವಲ್ಪ ಗೋಧಿ ಹಸಿಟ್ಟನ್ನ ಮಿಕ್ಸ್ ಮಾಡಿ ಕಲಸಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನು 1 hour 2 hour. ಇಲ್ಲಿ ನೋಡಿ, 1/4 kg ಸಕ್ಕರೆನ ಇದು ಈಗ ಫುಲ್ಲು ಗ್ರೈಂಡ್ ಮಾಡ್ಕೊತೀನಿ. ಯಾಕೆ ಗ್ರೈಂಡ್ ಮಾಡ್ಕೊತೀನಿ ಅಂತಂದರೆ, ಕರ್ಜಿಕಾಯಿ ಸ್ವಲ್ಪ ತಿನ್ನಬೇಕಾದ್ರೆ ಸಕ್ಕರೆಗಳು ಒಂಥರ ಕಲ್ ಥರ ಸಿಕ್ಬಿಡುತ್ತೆ. ಅದಕ್ಕೆ ಗ್ರೈಂಡ್ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಗೈಸ್. ಈಗ ಗ್ರೈಂಡ್ ಮಾಡ್ಕೊತೀನಿ. ಈ ಥರ ನೈಸಿಗಿರಬೇಕು. ಈ ಥರ ಮಾಡ್ಕೊಬೇಕು ನುಣ್ಣಗೆ. ಇಷ್ಟಿದೆ ಕ್ವಾಂಟಿಟಿ. ಎಷ್ಟು ಯೂಸ್ ಆಗುತ್ತೆ ಗೊತ್ತಿಲ್ಲ, ನೋಡೋಣ. ಈಗ ಕಡಲೆನ ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡಿಕೊಂಡು ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಬೇಕು. ಸ್ವಲ್ಪ ಕೆಂಪಗಾಗೋಷ್ಟು ಫ್ರೈ ಮಾಡ್ಕೊಬೇಕು ಗೈಸ್. ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಕಡಲೆನ ಬಿಸಿ ಮಾಡಿ ಉಟ್ಕೊಂಡಿದ್ದನ್ನ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಆ ರೀತಿ ಚೆನ್ನಾಗಿ ನೋಡಿ, ಇಷ್ಟು ಸ್ಮೂತಾಗಿ ಬಂದಿರಬೇಕು ನೋಡಿ ಗೈಸ್. ಬಿಳಿ ಎಳ್ಳು ಕೂಡ ಸ್ವಲ್ಪ ಹೀಗೆ ಬೆಚ್ಚಗೆ ಬಿಸಿ ಮಾಡ್ಕೊಬೇಕು. 1 2 3 ಸ್ಪೂನು ಯೂಸ್ ಮಾಡಿದ್ದೀನಿ. ಇದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಬೇಕು ಗೈಸ್. ಬಿಸಿ ಮಾಡೋ ಉದ್ದೇಶ ಏನು ಅಂದರೆ ಗೈಸ್, ಸ್ವಲ್ಪ ದಿನ ಇಡ್ತೀವಿ ಅಲ್ವಾ, ಕರ್ಜಿಕಾಯಿ ಪೂರ್ತಿ ಖಾಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರತಿಯೊಂದನ್ನು ಬಿಸಿ ಮಾಡಿ ಇಟ್ಕೊಂಡ್ರೆ ಬೇಗ ಹಾಳಾಗಲ್ಲ. ಅದಕ್ಕೋಸ್ಕರ ಎಲ್ಲ ವಸ್ತುಗಳನ್ನು, ಅಂದರೆ ಏನೇನು ಐಟಮ್ಸ್ ಯೂಸ್ ಮಾಡ್ತೀವೋ ಅದನ್ನೆಲ್ಲ ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡಿ ಯೂಸ್ ಮಾಡಿದ್ರೆ ಆದಷ್ಟು ಬೇಗ ಕೆಡಲ್ಲ, ತುಂಬ ಬೇಗ ಕೆಡಲ್ಲ.
ತುಂಬ ದಿನ ಬರುತ್ತೆ. ಈ ಟಿಪ್ಸ್ ಯೂಸ್ ಮಾಡಿದ್ರೆ ತಿಂಡಿಗಳು ತುಂಬ ದಿನ, ಸ್ವಲ್ಪ ದಿನ, ಬೇಗ ಜಾಸ್ತಿ ದಿನ ಬರುತ್ತೆ, ಬೇಗ ಹಾಳಾಗಲ್ಲ ಗೈಸ್. ಕೊಬ್ಬರಿನ 2 ಹೋಳು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಮ್ಮ ಡ್ಯಾಡಿ ಕೈಲಿ ತುರಿಸ್ಬೇಕೀಗ. ಚೆನ್ನಾಗಿ ತುರಿತಾರೆ ಈಗ ನಮ್ಮ ಡ್ಯಾಡಿ. ಸ್ವಲ್ಪ ನಮ್ಮ ಡ್ಯಾಡಿ ಎನರ್ಜಿ ಆಗಿದ್ದಾರೆ, ಸೊ ಅದನ್ನ ತುರಿಸ್ಕೊಂಡು ಬರ್ತೀನಿ ಗೈಸ್. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು, ತುರಿಸ್ಕೊಂಡು ಬರ್ತೀನಿ. ತುರಿಸ್ಬಿಟ್ಟು ತಗೊಂಡು ಬರ್ತೀನಿ. ಇಷ್ಟು ನಮ್ಮ ಡ್ಯಾಡಿ ಕೊಬ್ಬರಿನ ತುರ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ, ಕೊಬ್ಬರಿ ತುರ್ಕೊಟ್ಟಿರೋದಕ್ಕೆ. ಇದನ್ನು ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡ್ಕೊತೀನಿ, ಜಾಸ್ತಿ ಬಿಸಿ ಮಾಡೋದೇನು ಬೇಡ ಅನಿಸುತ್ತೆ. ಕೊಬ್ಬರಿನ ಸ್ವಲ್ಪನ ಬಿಸಿ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಈ 3 ಹಾಕಿ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಈ ಥರ ಜಾಸ್ತಿ ಮಾಡ್ಕೊಬೇಡಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕಿದನ್ನು. ಬೇಕು ಅಂದರೆ ಇದಕ್ಕೆ ಕಡಲೆಕಾಯಿ ಬೀಜ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಸದ್ಯಕ್ಕೆ ಇಷ್ಟನ್ನ ಆ್ಯಡ್ ಮಾಡಿದ್ದೀನಿ ಗೈಸ್. ಸ್ವಲ್ಪ ಕಾಯಿ ಹಾಕ್ಬಿಟ್ಟು, ಅಂದರೆ ಕೊಬ್ಬರಿ ಹಾಕ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ ಬೆಚ್ಚಗೆ. ಕೊಬ್ಬರಿನ ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಗೈಸ್, ಕಾಯಿ ಆದರೆ ಮಾಡ್ಕೊಬೇಕಷ್ಟೆ. ನೋಡಿ ಇದಿಷ್ಟೇ. ಕೊಬ್ಬರಿ ಯಾವಾಗಲೂ ಡ್ರೈ ಇರುತ್ತೆ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ನಾನೀಗಷ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್, ಇದು ಕಡಲೆನ ಗ್ರೈಂಡ್ ಮಾಡ್ಕೊಂಡಿರೋದು, ಇದು ಸಕ್ಕರೆ, ಇದು ಬಿಳಿ ಎಳ್ಳು, ಇಷ್ಟು ಐಟಮ್ಸ್ ಹಾಕಿ ಇವಾಗ ಫುಲ್ಲು ಮಿಕ್ಸ್ ಮಾಡಿ ಕರ್ಜಿಕಾಯಿನ ಪ್ರಿಪೇರ್ ಮಾಡೋದು ಗಾಯ್ಸ್. ನೋಡಿ ಇಷ್ಟನ್ನು ಫುಲ್ಲು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನೇ ಇದ್ರೂ ಬೆಳಗ್ಗೆ ತೋರಿಸ್ತೀವಿ ಗೈಸ್. ಕರ್ಜಿಕಾಯಿ ಥರ ರೆಡಿ ಮಾಡಿಕೊಂಡು ಎಣ್ಣೆಗೆ ಬಿಡೋದು ಅಷ್ಟೇ ಗೈಸ್. ಇಷ್ಟು ಈಗ ರೆಡಿ ಆಗಿದೆ. ಫುಲ್ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅವಳು ಮೇನ್ ಆಗಿ ಬಿಳಿ ಎಳ್ಳೆ ಹಾಕಿಲ್ಲ ಗೈಸ್. ಬಿಳಿ ಎಳ್ಳೆನೆಲ್ಲ ತೋರಿಸಿದ್ದೀನಿ ನಿಮಗೆ, ಎಲ್ಲ ಹಾಕಿದ್ದೀನಿ. ನೀವು ನೋಡಿದ್ದೀರಾ ಅಲ್ವಾ? ಕಮೆಂಟ್ ಮಾಡಿ. ನಮ್ಮ ಡ್ಯಾಡಿ ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಏನು ಹಾಕಿಲ್ಲ, ಏನು ಬಿಳಿ ಎಳ್ಳು ಹಾಕಿಲ್ಲ ಅಂತ ಅಂದ್ಬಿಟ್ಟು. ನೀವು ಯಾರ್ಯಾರು ನೋಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಬಿಳಿ ಎಳ್ಳು ಹಾಕಿದ್ದೀನ ಇಲ್ವಾ ಅಂತ ಅಂದ್ಬಿಟ್ಟು ನೀವೇ ಕಮೆಂಟ್ ಮಾಡಬೇಕು. ಇಲ್ಲೆಲ್ಲ ಗಲೀಜಾಗಿತ್ತು, ಅಂದರೆ ಎಲ್ಲ ಹರಡ್ಕೊಂಡ್ಬಿಟ್ಟಿದ್ವಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡೋದು. ಅಲ್ಲಿಂದ ಅಲ್ಲಿಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ರಿಸ್ಕ್ ಅನ್ಸಲ್ಲ ಗೈಸ್. ಎಲ್ಲ ಒಂದಷ್ಟು ಆಮೇಲೆ ಮಾಡ್ತೀವಿ ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಅದಕ್ಕೇನೆ ಅಲ್ಲಿನ ಕೆಲಸ ಅಲ್ಲೇ ಮಾಡ್ಕೊಂಡ್ಬಿಟ್ರೆ ಕಿಚನು ನೀಟಾಗಿರುತ್ತೆ. ಇನ್ನು ಬೇರೆ ಕೆಲಸಗಳನ್ನ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಬೋದು. ಈ ತಿಂಡಿಗಳು ತುಂಬ ಕೆಲಸ ಗೈಸ್, ತುಂಬ ಪಾತ್ರೆಗಳಿರುತ್ತೆ, ತುಂಬ ಕೆಲಸ ಹಿಡಿಯುತ್ತೆ, ತುಂಬ ಲೇಟು ಕೂಡ ಆಗುತ್ತೆ. ಇವಾಗ ಕಲಸಿಟ್ಟಿರೋದನ್ನ ಕರ್ಜಿಕಾಯಿ ಶೇಪಲ್ಲಿ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ. ನೋಡಿ ಗೈಸ್, ಇಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ತೋರಿಸಿ ಮಮ್ಮಿ ಕೆಳಗಡೆ. ಈಗ ಇದನ್ನು ಈ ಥರ ಕವರ್ ಮೇಲೆ ಸ್ವಲ್ಪ ಸಿಂಪಲಾಗಿ ರೌಂಡ್ ಶೇಪ್ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಮಾಡಿಕೊಂಡೆ ಮಾಡಬೇಕಿದ್ನ ಈ ಥರ. ಇನ್ನು ಸ್ವಲ್ಪ ಸೈಜಲ್ಲಿ ಬರಬೇಕಿದು, ತುಂಬ ಜಾಸ್ತಿನೂ ಬರಬಾರ್ದು, ಕಮ್ಮಿನೂ ಬರಬಾರ್ದು ಗೈಸ್. ಇದು ತೆಳು ಆಗಿಬಿಟ್ರೆ ಒಂಥರ ಬಿಚ್ಚೋಗ್ಬಿಡುತ್ತೆ, ಒಂಥರ ನಾವು ಮುರುಗಿ ಕಟ್ತೀವಲ್ಲ ಆವಾಗ. ನೋಡಿ ಈ ಥರ ಇಷ್ಟು ತೆಳು ಗಟ್ಟಿಗಿರಬೇಕು. ಆವಾಗ ಇಲ್ಲಿ ಸ್ವಲ್ಪ ಇದನ್ನ ಎತ್ಕೊಂಡು ಇದ್ರೊಳಗಡೆ ಹಿಂಗೆ ನೋಡಿ ಇಷ್ಟು ಹಾಕ್ಕೊಬೇಕು. ಜಾಸ್ತಿ ಹಾಕ್ಕೊಬೇಡಿ, ಹೊರಗಡೆ ಬಂದ್ಬಿಡುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ಹಾಕ್ಬಿಟ್ಟು ಈ ನೀರಿರುತ್ತೆ ಅಲ್ವಾ, ನೀರಲ್ಲಿ ಈ ಥರ ನಾನು ಹೀಗೆ ಮಾಡೋದು. ಅದೇನೋ ಇದು ಕರ್ಜಿಕಾಯಿ ಮಾಡ್ತಾರಲ್ಲ, ಸ್ವಲ್ಪ ಮೇಲ್ದಿತ್ತು ಮಮ್ಮಿ, ಸಾಕು. ನಾನು ತೋರಿಸು. ನಮ್ಮ ಮಮ್ಮಿ ಕ್ಯಾಮ್ರಾ ಮೇಲೆ ಅಂದ್ಬಿಟ್ಟಿದ್ದಾರೆ ಪಾಪ. ಅದೇನೋ ಏನು ಕರ್ಜಿಕಾಯಿ ಮಾಡ್ತಾರಲ್ಲ ಗೈಸ್, ಅದನ್ನ ಮಾಡಿದ್ದೀನಿ, ಬಟ್ ನಂಗೆ ಅದು ಬರೋದೇ ಇಲ್ಲ ಶೇಪ್ ಸರಿಯಾಗಿ. ಸೊ ಅದಕ್ಕೆ ಬರಲ್ಲ ಅದು. ಅದಕ್ಕೇನೆ ನಾನು ಏನು ಮಾಡ್ತೀನಿ, ನನ್ನ ಕೈಯಲ್ಲೇ ಈ ಥರ ಮುರುಗಿ ಕಟ್ಬಿಡ್ತೀನಿ ಗೈಸ್. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಅಂಟುತ್ತೆ, ಇಲ್ಲಾಂದರೆ ಓಪನ್ ಆಗಿಬಿಡ್ತದೆ. ಆದರೂ ಹಿಂಗೆ ಒಂದೊಂದು ಮಾಡಿದ್ರು ಒಂದೊಂದು ಇದಾಗ್ಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ಹಿಂಗೆ ಮಾಡಬೇಕು. ನೋಡಿ ಈ
ಈ ಶೇಪಲ್ಲಿ ಇದೇ ಥರ ಎಲ್ಲನೂ ಮುರುಗಿ ಕಟ್ಕೊಂಡ್ಬಿಡ್ತೀನಿ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ, ಅಲ್ಲಿವರೆಗೂ ನಾನು ಮುರುಗಿ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಗೈಸ್. ಓಕೆ, ಫುಲ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಟಾಟಾ ಬಾಯ್ ಬಾಯ್. ನೋಡಿ, ಇವಾಗ ಇಷ್ಟು ಮುರುಗಿ ಕಟ್ಟಿದ್ದೀನಿ. ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ತೀನಿ. ಎಣ್ಣೆ ಕಾದಿದೆ, ಲೋ ಫ್ಲೇಮಲ್ಲಿ ಬೇಯಬೇಕು. ತುಂಬ ಜಾಸ್ತಿ ಫ್ಲೇಮ್ ಇದ್ದರೆ ಒಳಗಡೆ ಕರೆಕ್ಟಾಗಿ ಬೇಯಲ್ಲ. ಲೋ ಫ್ಲೇಮಲ್ಲಿ ಬೆಂದಷ್ಟು ಒಳಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಕಾದಿದೆ ಅಲ್ವಾ, ಸ್ವಲ್ಪ ಬೇಗ ಬೆಂದ್ಬಿಟ್ಟಿದೆ. ಇದು ನನಗೆ ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಗೈಸ್. ಇಲ್ಲಿ ನೋಡಿ ಗೈಸ್, ಈ ಥರ ಇಷ್ಟು ರೆಡ್ ಥರ ಬೇಯಿಂದರೆ ಸಾಕು, ತುಂಬ ಜಾಸ್ತಿನೂ ಬೇಯಿಸಬಾರ್ದು. ಇಷ್ಟು ಚೆನ್ನಾಗಿ ಇಷ್ಟು ರೆಡ್ಡಾಗಿ ಬೇಯಿಸಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಫಸ್ಟ್ ನೈವೇದ್ಯಕ್ಕೆ ಇಡಬೇಕು ಗಣಪತಿಗೆ. ಕರ್ಜಿಕಾಯಿ ಫಿನಿಶ್ ಆಯಿತು ಗಾಯ್ಸ್. ಕರ್ಜಿಕಾಯಿನ ಸಿಹಿ ಕಡುಬು ಕರ್ಜಿಕಾಯಿನ ಮಾಡಿದ್ದಾಯಿತು. ಇನ್ನೇನೇ ಇದ್ದರೂ ಮೋದಕ ಮಾಡಬೇಕು ಮತ್ತು ಉಸ್ಲಿ ಮಾಡಬೇಕು ಅಷ್ಟೇ ಗಾಯ್ಸ್. ಇಷ್ಟು ಮೂರು ಮಾಡಿದ್ರೆ ಗಣಪತಿಗೆ ನೈವೇದ್ಯಕ್ಕೆ ಫುಲ್ಲು ನೈವೇದ್ಯಕ್ಕೆ ಪ್ರಸಾದ ರೆಡಿ ಆಯಿತು. ಅದು ಮೋದಕ ಮತ್ತು ಉಸ್ಲಿ ಮಾಡಬೇಕಾದ್ರೆ ಆಮೇಲೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್. ಕೀಪ್ ವಾಚಿಂಗ್ ಗೈಸ್. ಗೈಸ್ ನೋಡಿ, ಮೋದಕ ಮತ್ತು ಕರ್ಜಿಕಾಯಿ ಮತ್ತು ಉಸ್ಲಿ ಮೂರೂ ಗಣಪತಿಗೆ ನೈವೇದ್ಯಕ್ಕೆ ಫುಲ್ ರೆಡಿ ಆಗಿದೆ. ಈ ಮೂರೂ ಇಟ್ಟು ಇವಾಗ ಪೂಜೆ ಮಾಡಬೇಕು ಗೈಸ್. ಇದೆಲ್ಲ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ಮಾಡಬೇಕಾದ್ರೆ, ಸೊ ಬೇಗ ಮಾಡಬೇಕಾಗಿತ್ತಲ್ಲ, ಸೊ ಹಂಗೆ ಮಾಡಿಟ್ಬಿಟ್ಟಿದ್ದೀನಿ. ಮೋದಕ ಸ್ವಲ್ಪ ಇದು ಕಾಯಿ ಮತ್ತು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಿರೋದು. ಇದು ಮೈದಾ ಹಸಿಟ್ಟಲ್ಲಿ ಸ್ವಲ್ಪ ರವೆ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು ಇದರೊಳಗಡೆ ಕಾಯಿ ಮತ್ತು ಸಕ್ಕರೆ ಇಷ್ಟು ಅಷ್ಟೇ ಗೈಸ್. ಇವಾಗ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಬೇಕು. ಈ ರೀತಿ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮುಗಿಸಿದ್ವಿ ಗಾಯ್ಸ್. ಹಾಯ್ ಗಾಯ್ಸ್, ಪೂಜೆ ಎಲ್ಲ ಮುಗೀತು. ಇವಾಗ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮ ಮಮ್ಮಿ ಡ್ಯಾಡಿ ರೆಡಿ ಆಗ್ತಾ ಇದ್ದಾರೆ. ಇರಿ ಅವ್ರನ್ನೂ ತೋರಿಸ್ತೀನಿ ಯಾವ ಥರ ರೆಡಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಇವತ್ತು ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ, ಅವ್ರನ್ನ ನಮ್ಮ ಮಮ್ಮಿ ಡ್ಯಾಡಿನ ಹಾಗೆ ತೋರಿಸ್ತೀನಿ. ಬನ್ನಿ ಗೈಸ್, ಏನು ಗೊತ್ತಾ, ನಾವು ಬೇಗ ರೆಡಿ ಆಗ್ಬಿಟ್ವಿ. ಒಂದು ಅರ್ಧ ಗಂಟೆಲ್ಲೇ ರೆಡಿ ಆಗ್ಬಿಟ್ವಿ. ನಮ್ಮ ಡ್ಯಾಡಿ ಅದು ಶರ್ಟ್ ಐರನ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ರೆಡಿ ಆಗೋಕ್ಕೆ 2 ಅವರಿಂದ ರೆಡಿ ಆಗ್ತಾನೇ ಇದ್ದಾರೆ. ಅಲ್ಲ ಗೈಸ್, ಅಯ್ಯಪ್ಪ ದೇವ್ರೆ, ಎಷ್ಟೊತ್ತಿಂದ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಮಮ್ಮಿನಲ್ಲಿ ರೆಡಿ ಮಾಡಿ, ಮಮ್ಮಿ ಬನ್ನಿ ಇಲ್ಲಿ. ನಮ್ಮ ಮಮ್ಮಿನೂ ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಅಲ್ಲ ಗೈಸ್, ಸಾಕಾಯ್ತು ಗೈಸ್. ನಮ್ಮ ಮಮ್ಮಿನೂ ಬೇಗ ರೆಡಿ ಆಗ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟಿದ್ದೀನಿ. ನಮ್ಮ ಡ್ಯಾಡಿ ಇನ್ನ ತಲೆ ಬಾಚ್ಕೊಂತಾನೇ ಇದ್ದವ್ರೆ. ಅಯ್ಯಪ್ಪ ಎಷ್ಟು ರೆಡಿ ಆಯ್ತಾರೆ ಅಂದರೆ 2 ಅವರ್ ಗಂಟ ರೆಡಿ ಆಗ್ತಾನೆ ಇರ್ತಾರೆ ಗೈಸ್. ದೇವಸ್ಥಾನಕ್ಕೆ ಕೊಡ್ತಿದ್ದೀವಿ 3 ಜನ. ನೋಡಿ ನಮ್ಮ ಡ್ಯಾಡಿ ಇಷ್ಟೊತ್ತು ಗಂಟೆಗೆ ರೆಡಿಯಾಗಿ ಬಂದಿದ್ದಾರೆ. ಅಲ್ಲಿ ಮಾಡಿದ್ದೀವಿ ಎಷ್ಟು ರೆಡಿ ಆಗ್ತಿದ್ದಾರೆ. ಇಲ್ಲಿ ನೋಡಿ ನಮ್ಮ ಎಷ್ಟು ಸಿಂಪಲ್ಲಾಗಿ ರೆಡಿ ಆಗಿದ್ದೀವಿ ನಾನು ನಮ್ಮ ಮಮ್ಮಿ. ಯಾರು ಜಾಸ್ತಿ ರೆಡಿ ಆಗಿದ್ದೀವಿ ಕಾಮೆಂಟ್ಸ್ ಮಾಡಿ. ನಾನು ನಮ್ಮ ಮಮ್ಮಿನ, ನಮ್ಮ ಡ್ಯಾಡಿನ, ನಾವೇ ಜಾಸ್ತಿ ರೆಡಿ ಆಗಿರ್ಬೋದು. ಸುಮ್ಮನೆ ನಮ್ಮ ಡ್ಯಾಡಿ ಐರನ್ ಮಾಡ್ಕೊಳ್ಳೋದಂತ ಲೇಟ್ ಆಯಿತು. ಓಕೆ ಗೈಸ್, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಇಷ್ಟ ಆಗುತ್ತೆ ಅಷ್ಟು ಕ್ಲಿಪ್ಪಿಂಗ್ ತಗೋತೀನಿ. ಕೀಪ್ ವಾಚಿಂಗ್. ಇಲ್ಲಿ ನಾನು ಡ್ರೆಸ್ ತೋರಿಸ್ತೀನಿ. ಸಾಕು ಈ ಕಡೆ ಮಮ್ಮಿ, ಕ್ಯಾಮ್ರಾ ಅಷ್ಟೇ ಗೈಸ್. ಇವಾಗ ರೆಡಿಯಾಗಿ ಹೋಗ್ತಾರೆ. ಫುಲ್ ರಶ್ ಗೈಸ್. ಗಣಪತಿ ದೇವಸ್ಥಾನದಲ್ಲಿ
ದೇವಸ್ಥಾನ ಎಲ್ಲಿರೋದು ಅಂದರೆ ಸಿದ್ಧಾರ್ಥ ಲೇಔಟಲ್ಲಿರೋದು ಮೈಸೂರಲ್ಲಿ. ಗೌರಿ ಮತ್ತು ಗಣೇಶನ ಕೂರಿಸಿ ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ. ಆ್ಯಂಡ್ ಕೈ ಮುಗಿದ್ಬಿಟ್ಟು ನೋಡ್ತಾ ಇದ್ದೀನಿ ನಮ್ಮ ಮಮ್ಮಿ ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ನಮ್ಮ ಮಮ್ಮಿನೂ ಆಲ್ರೆಡಿ ಕೈಯೆಲ್ಲ ಮುಕ್ಕೊಂಡು ಅಲ್ಲೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಈ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಗಣಪತಿ ದೇವಸ್ಥಾನದಲ್ಲಿ. ಇದೆ ಗೈಸ್ ಗಣಪತಿ ದೇವಸ್ಥಾನ, ಸಿದ್ಧಾರ್ಥ ಲೇಔಟಲ್ಲಿರೋದು. ಫೈನಲಿ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು 3 ಜನನು ಕೈ ಮುಗಿದು ಕೂತ್ಕೊಂಡಿದ್ದೀವಿ. ಮಳೆ ಸ್ಟಾರ್ಟ್ ಆಗೋಯ್ತು. ಇವತ್ತೇ ಬರಬೇಕು. ಅಲ್ಲಿ ಹುಟ್ಟದ ಮೇಲೆ ದಾರ ಇರುತ್ತೆ, ಅದನ್ನ ದಾರ ಮತ್ತು ಹೂ ತಗೊಂಡು ಕೈ ಕಟ್ಕೊಬೇಕು. ಊಟ ಕಾಣಿಸ್ತಿದೆ ನೋಡಿ ಅಲ್ಲಿ. ನೋಡಿ ಇವತ್ತು ಮಳೆ. ಗಣೇಶ ಗೌರಿ ಹಬ್ಬ ಪ್ರತಿ ವರ್ಷ ಬಂದಾಗೆಲ್ಲ ಹಿಂಗೆ ಬರುತ್ತೆ ಮಳೆ. ಈ ರೀತಿ ದಾರ ಕಟ್ಟಿಸ್ಕೊಬೇಕು ಗೌರಿ ಹಬ್ಬದ ದಿನ. ಮುತ್ತೈದೆಯರು ಎಲ್ಲರೂ ಹೆಣ್ಮಕ್ಳೆಲ್ಲ ಕಟ್ಟಿಸ್ಕೊತಾರೆ. ಈ ಥರ ಗೌರಿ ಹಬ್ಬದ ದಿನ ಕಟ್ಟಿಸ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಮಮ್ಮಿ ಕಟ್ಟಿದ್ರು, ಮಮ್ಮಿ ನನಗೆ ಕಟ್ಟಿದ್ರು. ನೋಡಿ ಈ ಥರ ಗೌರಿ ಗಣೇಶ ಹಬ್ಬ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು. ಆ್ಯಂಡ್ ಮನೇಲಿ ಬಂದು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ವಿ. ಡ್ಯಾಡಿ ಊರಿಗೆಲ್ಲ ಅಡುಗೆ ತೊಗೊಂಡೋಗಿದ್ರು, ಅಂದರೆ ಅಡುಗೆ ಮಾಡಿರೋದನ್ನು. ಈ ರೀತಿ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ ಗೌರಿ ಹಬ್ಬನ. ನಿಮ್ಮ ಮನೇಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಗೈಸ್? ಎಲ್ಲರಿಗೂ ಈ ಹಬ್ಬ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಾವ್ಯ ಕುರುಬಸ್ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.